ಮರುಗೌಡ ನಾಳೆಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಎಲ್ಲ ಮಾಡಿದ್ದೀನಪ್ಪಯ್ಯ. ಸರಿ. ಲೇ ಸಿದ್ದೇಗೌಡ, ಬಲ್ಲ ಇಲ್ಲಿ ಕೂತ್ಕೊಳ್ಳ ಇಲ್ಲಿ. ಅಲ್ಲ ಕಳ, ಇವತ್ತು ದೇವಸ್ಥಾನಕ್ಕೆ ಹೋಗಿದ್ಯಲ್ಲ, ನಾಳೆಗೆ ಚಪ್ಪಲಿ ಶಾಸ್ತ್ರ ಐತಿ, ಇನ್ನು ಎಷ್ಟು ಕೆಲಸ ಬಾಕಿ ಇವೆ, ಅದನ್ನೆಲ್ಲ ಯಾರೆಲ್ಲ ನೋಡ್ಕೋತಾರೆ? ಅಯ್ಯೋ, ಚಪ್ರದ ಶಾಸ್ತ್ರನೂ ಮಾಡ್ಬೇಕು ಅಂತ ಮಾತಾಡ್ತವ್ರಲ್ಲಪ್ಪ, ಏನ್ ಮಾಡಪ್ಪ ದೇವ್ರೆ. ಹಾಕ್ತಿರೋದು ಚಪ್ರಾನ ಎಲ್ಲ ನಿಮ್ಮೆಲ್ಲರೂ ಖುಷಿನ ಹೊತ್ಕೊಂಡು ಹೋಗೋ ಚಟ್ಟನ? ನಿಮ್ಗ್ಯಾರಿಗೂ ಐಡಿಯಾನೇ ಇಲ್ಲ. ಲೇ ಮರುಗೌಡ, ಅಪ್ಪಯ್ಯ, ನಾಳೆಗೆ ಚಪ್ರ ಶಾಸ್ತ್ರಕ್ಕೆ ಏನೇನು ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಬಿಡಿ ಮತ್ತೆ. ನಾನು ಮಾಡಿದ್ದೀನಪ್ಪಯ್ಯ, ನೀವೇನು ಟೆನ್ಷನ್ ಮಾಡ್ಕೊಬೇಡಿ. ಸರಿ ಕಲ. ಮಗನೇ, ನಾವು ಕರೆದಿರೋರಿಗೆಲ್ಲ ಇನ್ನೊಂದ್ಸರಿ ಫೋನ್ ಮಾಡ್ಬಿಡಪ್ಪ. ಹ್ಞೂನಪ್ಪ, ಮಾಡ್ತೀನಿ. ಲಕ್ಷ್ಮತೇನು ಬಂದಾರೆ? ಲೇ ಅವ್ರಿಗೂ ಹೇಳಿದ್ವಿ ಕಲ, ನಾಳೆಗೆ ಅವರು ಬರ್ತಾರೆ. ಇದೇನು ವಿಶೇಷವಾಗಿ ಅವ್ರನ್ನ ಕೇಳ್ಕೊತಾ ಇದೆಯಲ್ಲ? ಸುಮ್ಮನೆ ಹಂಗೆ ಕೇಳಿದೆ ಅಪ್ಪಾಜಿ. ಅಲ್ಲ ಮಗನೇ, ಎಲ್ಲ ಶಾಸ್ತ್ರನೂ ನೀವೇ ಮುಂದೆ ನಿಂತು ಮಾಡ್ಕೊಡಿ ಅಂತ ಹೇಳಿದೀವಿ ಅವ್ರಿಗೆ. ಅವ್ರು ಬರ್ತಾರ ಅಂತ ಕೇಳ್ತಾ ಇದೆಯಲ್ಲ ನೀನು. ನೋಡವಾ ಸಿಂಚನ, ನಾಳೆ ನೀನು ಚಪ್ರ ಶಾಸ್ತ್ರಕ್ಕೆ ಬರ್ತಾ ನಿಮ್ಮ ಅತ್ತೆನೂ ಕರ್ಕೊಂಡ್ ಬಂದ್ಬಿಡವ. ಯಾಕೆಂದ್ರೆ ಮದುವೆ ಮನೆ ಅಂದಮೇಲೆ ಎಲ್ಲರೂ ಇದ್ರೇನೆ ಒಂದು ಕಳೆ. ಆಯ್ತಪ್ಪ, ಕರ್ಕೊಂಬರ್ತೀನಿ. ಇದೇನು ನೋಡ್ಲಾ? ಲಕ್ಷ್ಮತಿ ಬಂದ್ರೆ ಅವ್ರ ತವ ಎಲ್ಲಾನು ಹೇಳ್ಕೊಂಡ್ಬಿಡ್ಬೇಕು. ಅವ್ರ ಮುಂದ್ಗಡೆ ನಿಂತ್ಕೋಕೆ ಧೈರ್ಯ ಕೊಡ್ದೇವ್ರೆ. ಅಳದೆ ಇನ್ನೇನನ್ನ ಮಾಡ್ಲಿ, ಆ ದೇವ್ರು ನನ್ನ ಎಂತ ಪರಿಸ್ಥಿತಿಗೆ ತಂದು ನೆನ್ಸ್ಬಿಟ್ಟಿದ್ದಾನೆ. ಯಾವುದು ದಾರಿ ತೋಚದೆ ಇರೋ ಹಾಗೆ ಮಾಡಿದ್ದಾನೆ. ಪ್ರತಿ ಕ್ಷಣ ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ, ಯಾರಾದ್ರೂ ಈ ತಾಳಿ ನೋಡ್ಬಿಟ್ರೆ ಅನ್ನೋ ಭಯದಲ್ಲೇ ಬದುಕ್ತಾ ಇದ್ದೀನಿ. ಇನ್ನ ಎಷ್ಟು ದಿನ ಹೀಗೆ ಬದುಕ್ಲಿ ಅಣ್ಣ? ನೀನು ಆ ದೇವ್ರು ದಾರಿ ತೋರಿಸ್ತಾನೆ ಅಂತ ಹೇಳ್ತಿದ್ಯಾ? ಯಾವಾಗಣ್ಣ? ಆ ದಿನ ಯಾವಾಗ ಬರುತ್ತೆ ಅಂತ ನಾನು ಕಾಯ್ತಿದ್ದೀನಣ್ಣ. ಒಳ್ಳೇದಾಗ್ಲಿ ಅಂತ ಉತ್ಸವಕ್ಕೆ ಹೋದ್ರೆ ನನಗಲ್ಲಿ ಕೆಟ್ಟದೇ ಆಯ್ತು. ಏನು ಸಮಾಚಾರ? ಏನು ನಡೀತಿದೆ? ಏನಿಲ್ಲ ಅಣ್ಣ, ಹೀಗೆ ಮಾತಾಡ್ತಿದ್ವಿ ಅಷ್ಟೇ. ಏನು ಉತ್ಸವ, ತಾಳಿ ಈಗ ಮಾತಾಡ್ತಿದ್ರಿ?
ಇವರೇನೋ ಮಾತಾಡ್ತಿದ್ರಲ್ಲ, ಏನೋ ಅಂತ ಸರಿಯಾಗಿ ಹೇಳ್ತಾ ಇಲ್ಲ. ಏನಿರ್ಬೋದು? ಈ ಸಿಟ್ಟು ಎಲ್ರಿಗೂ ಬೇಕು. ಮನೆಯವರೆಲ್ಲರೂ ನನ್ನ ಮೇಲೆ ಶಾನ ಪ್ರೀತಿ ಇಟ್ಕೊಂಡವ್ರೆ. ಅಲ್ಲಿ ನನ್ನ ನಿರ್ಧಾರಕ್ಕಿಂತ ಅವ್ರ ನಿರ್ಧಾರನೇ ನಡೆಯೋದು. ಹಾಗಂತ ಅವ್ರ ಮಾತು ಮೇಲೆ ಅವ್ರ ಕೆಟ್ಟ ಹೆಸರು ತರೋಕ್ಕೆ ನನಗೂ ಇಷ್ಟ ಇಲ್ಲ. ಹಾಗಂತ ಭಾವನವ್ರಿಗೆ ಮೋಸ ಮಾಡ್ತೀನಿ ಅಂತಲ್ಲ, ಅವ್ರ ಪ್ರೀತಿನ ಉಳಿಸ್ಕೋತೀನಿ. ನಾನು ಮಾಡಿರೋ ತಪ್ಪನ ಅವ್ರ ಹತ್ರ ಹೇಳಿ ಕ್ಷಮೆ ಕೇಳ್ತೀನಿ. ಅಲ್ಲಿ ಗಂಟ ಈ ವಿಷಯ ಯಾರ ಹತ್ರನೂ ಹೇಳ್ಬೇಡಿ.